ಸ್ವಾಮೀಜಿಗಳ ಹೆಸರಿನಲ್ಲಿ ಪೂಜೆ ಮಾಡಿ ಚಿನ್ನಾಭರಣ ಎಗರಿಸ್ತಾ ಇದ್ದ ಮುಸ್ಲಿಂ ವ್ಯಕ್ತಿಯನ್ನ ಹುಳಿಮಾವು ಪೊಲೀಸರು ಬಂಧಿಸಿದ್ದಾರೆ. ದಾದಾಪೀರ್ ಬಂಧಿತ ವ್ಯಕ್ತಿ. ಈತ ಚಿನ್ನಾಭರಣ ದೋಚುವುದಕ್ಕೆ ಹಿಂದೂಗಳ ಹೆಸರನ್ನ ಬಳಸಿ ಸ್ವಾಮೀಜಿ ವೇಷವನ್ನ ಹಾಕ್ತಾ ಇದ್ದ. ನಾರಾಯಣ ವೆಂಕಟರಮಣ ಸ್ವಾಮಿ ಅಂತೆಲ್ಲ ಮುಗ್ಧರನ್ನ ಪರಿಚಯ ಮಾಡಿಕೊಳ್ತಾ ಇದ್ದ. ದೇವರನ್ನ ಸ್ವಾಮೀಜಿಗಳನ್ನ ನಂಬೋರೆ ಈತನ ಟಾರ್ಗೆಟ್ ಆಗಿತ್ತು. ಪೂಜೆ ಮಾಡಿಸೋಕೆ ರೆಡಿ ಇರುವಂತವರನ್ನೇ ಹುಡುಕಿ ಮರಳು ಮಾಡ್ತಾ ಇದ್ದ. ನಿಮಗೆ ಯಾರು ಮಾಟ ಮಾಡಿಸಿದ್ದಾರೆ, ಆ ಮಾಟ ಮಂತ್ರಕ್ಕೆ ನನ್ನಲ್ಲಿ ಪರಿಹಾರ ಇದೆ ಅಂತ ನಂಬಿಸ್ತಾ ಇದ್ದ. ಹೌದು ಅಂತ ನಂಬಿದ ಕೆಲವರು ಮೋಸ ಹೋಗಿದ್ದಾರೆ. ಹೀಗೆ ಪುಸಲಾಯಿಸಿ ಪೂಜೆಗೆ ಕೂರಿಸುತ್ತಿದ್ದ ಆತ ತಾನೇ ಗೌಪ್ಯವಾಗಿ ಹೂತಿಟ್ಟಿದ್ದ ಮಡಿಕೆಯನ್ನ ತೆಗಿತಾ ಇದ್ದ. ಕೊನೆಗೆ ಇದಕ್ಕೆ ಪರಿಹಾರವಾಗಿ ಪೂಜೆ ಮಾಡಬೇಕು ಅಂತ ಹೇಳ್ತಾ ಇದ್ದ. ಆಗ ಒಂದು ಮಡಿಕೆಯನ್ನ ಇಟ್ಟು ಅದರೊಳಗೆ ಮನೆಯಲ್ಲಿರುವ ಚಿನ್ನಾಭರಣವನ್ನ ತಂದಿಡಿ ಅಂತ ಹೇಳ್ತಿದ್ದ. ಮಡಕೆಯೊಳಗೆ ನೀರು ಹಾಕಿ ಅದಕ್ಕೆ ಅರಿಶಿಣವನ್ನು ಹಾಕ್ತಾ ಇದ್ದ. ಅಷ್ಟೆಲ್ಲ ಮಾಡಿದ ಬಳಿಕ ಮನೆಯವರನ್ನ ಅಲ್ಲಿಂದ ಹೊರಗೆ ಹೋಗಿ ವಿಶೇಷ ಪೂಜೆಯನ್ನ ಮಾಡಬೇಕು ಅಂತ ನಂಬಿಸ್ತಾ ಇದ್ದ. ಮನೆಯವರು ಅಲ್ಲಿಂದ ಹೋಗ್ತಾ ಇದ್ದಂತೆ ಮಡಿಕೆಯಲ್ಲಿದ್ದ ಚಿನ್ನಾಭರಣ ತೆಗೆದು ಅದಕ್ಕೆ ಕಲ್ಲು ಹಾಕ್ತಾ ಇದ್ದ. ಕೊನೆಗೆ ಅದಕ್ಕೆ ಬಿಳಿ ಬಟ್ಟೆಯನ್ನ ಸುತ್ತಿ 48 ಗಂಟೆಗಳ ಕಾಲ ಅದನ್ನ ತೆಗಿಬೇಡಿ, ಒಂದು ವೇಳೆ ನೀವು ತೆಗೆದ್ರೆ ಮಾಟ ಮಂತ್ರ ಪರಿಣಾಮ ಬೀರೋದಿಲ್ಲ ಎನ್ನುತ್ತಿದ್ದ. ಆ ದಿನ ಅಲ್ಲಿಂದ ಪರಾರಿಯಾಗುವ ಆತ ರಾಜ್ಯವನ್ನೇ ಬಿಟ್ಟು ಹೋಗ್ತಾ ಇದ್ದ. 48 ಗಂಟೆ ಬಳಿಕ ಅದನ್ನ ತೆಗೆದು ನೋಡಿದ್ರೆ ಮಡಿಕೆಯೊಳಗೆ ಚಿನ್ನಾಭರಣದ ಬದಲಿಗೆ ಕಲ್ಲುಗಳು ಇರ್ತಾ ಇದ್ವು. ಇದೇ ರೀತಿ ಬೆಂಗಳೂರಿನ ಹುಳಿಮಾವು, ಬಳ್ಳಾರಿ, ಶಿವಮೊಗ್ಗ ಸೇರಿದಂತೆ ಹಲವು ಠಾಣಾ ವ್ಯಾಪ್ತಿಯಲ್ಲಿ ಕೃತ್ಯ ನಡೆಸಿದ್ದಾನೆ. ಇತ್ತೀಚೆಗೆ ಹುಳಿಮಾವು ಠಾಣೆ ವ್ಯಾಪ್ತಿಯಲ್ಲಿ ಇಬ್ಬರಿಗೆ ವಂಚನೆ ನಡೆದಿತ್ತು. ಅವರು ನೀಡಿದ ದೂರಿನ ಆಧಾರದ ಮೇಲೆ ತನಿಖೆಯನ್ನ ಆರಂಭಿಸಿದಾಗ ಅಸಲಿ ಸತ್ಯ ಏನು ಅನ್ನೋದು ಗೊತ್ತಾಗಿದೆ.